ಚಿಕ್ ಹಲೋ ಚಿಕ್ ಈ ಸಲ ಶೀಘ್ರತೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ನೋಡಿ ತುಂಬಾ ಪಂದ್ಯಾಟಗಳು ಬಾಕಿ ಇದಾವೆ, ಪದೇ ಪದೇ ಚರ್ಚೆಗೆ ಅವಕಾಶ ಇರೋದಿಲ್ಲ. ನೋಡಿ ಅಲ್ಲಿ ಟೈಮರ್ ಆಗುತ್ತೆ, ಅಲ್ಲಿ ತೀರ್ಪುಗಾರರು ನಮಗೆ ಟೈಮರ್ ಅನ್ನು ತಿಳಿಸ್ತಾರೆ. 2 ಇನ್ನಿಂಗ್ಸ್ ಬೋತ್ ಇನ್ನಿಂಗ್ಸ್ 25 ಮಿನಿಟ್ಸ್ 25 ನಿಮಿಷದ ಒಳಭಾಗದಲ್ಲಿ ತಾವು ಪಂದ್ಯಾಕೂಟವನ್ನು ಮುಗಿಸಿಕೊಡ್ಬೇಕು. ಶೀಘ್ರತೆಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ. RDC ಟೀಮ್ ಅಲ್ಲಿ ಹೆಮ್ಮೆ ಪಡುವಂತ ವಿಚಾರಗಳಿದೆ. ವಿಶಾಲ್ ಅನ್ನೋ ಪ್ಲೇಯರು RCB ನೆಟ್ ಬೌಲರು. ಸೊ ಇಲ್ಲಿ ಟೆನ್ನಿಸ್ ಬಾಲ್ ಆಡೋಕೆ ಬಂದಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಆದರೆ ಡ್ಯಾನ್ಸರ್ ಅವರು ಒಬ್ಬ ಡ್ಯಾನ್ಸರು ಇವತ್ತು ನಮ್ಮ ಡ್ಯಾನ್ಸರ್ ಕುಲಕ್ಕೆ ಹೆಮ್ಮೆ ಆಗುವಂತ ವಿಷಯ. ನೆಟ್ ಬೌಲರ್ ಆಗಿದ್ದಾರೆ RCBಗೆ ವಿಶಾಲ್ ಅವರು. ಕಂಗ್ರಾಚುಲೇಷನ್ ವಿಶಾಲ್. ಹಲೋ ಚಿಕ್ ಅಲ್ಲಿ ಬಂಗಾರಪೇಟೆ 12th ಮ್ಯಾಚ್ ದಯವಿಟ್ಟು ಬನ್ನಿ. ಅಲ್ಲಿ ಪವರ್ ಅವರು 2 ಸಿಕ್ಸರ್ ಅನ್ನು ದಾಖಲಿಸಿದ್ರೆ 500 ನಗದಿನ ಘೋಷಣೆ ಆಗ್ತಾ ಇದೆ ಫ್ರಮ್ ಸುನಿಲ್ ರವರು ಪವರ್ ರವರು ದಾಖಲಿಸುವಂತ 2 ಸಿಕ್ಸರ್ಗಳಿಗೆ 500 ನಗದಿನ ಘೋಷಣೆ ಮಾಡಿದ್ದಾರೆ. ಸರ್ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥವರು ದಯವಿಟ್ಟು ಸೈಡ್ಗೆ ಬನ್ನಿ ಸರ್. ಸಂಕಲ್ ಭಾಗದಲ್ಲಿ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿಯ ಪಂದ್ಯ ಸಾಗ್ತಾ ಇದೆ. ಬಂಗಾರಪೇಟೆ ಮತ್ತು RDC ಪಂದ್ಯಾಟವನ್ನು ಆಡ್ತಾ ಇದೆ. ಅರಬಿಕಾ ಚೆಂಡು ಬಹಳ ಸುತ್ತಮರಿತಿದ್ದು ಹೊಡೆತ ಕವರ್ಸ್ ಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. ಅರಬಿಕಾ ಎಸೆತದಲ್ಲೇ ಖಾತೆ ಕೂಡ ಆರಂಭತೆಯನ್ನು ಕಂಡುಕೊಳ್ತಾ ಇದೆ. 1 ವಿತೌಟ್ ಲಾಸ್ ಬಂಗಾರಪೇಟೆ. ಈತ ನಡುವೆ ವೈಡ್ ಬಾಲ್ ಎನ್ನುವಂತ ಸೂಚನೆ ಎಕ್ಸ್ಟ್ರಾ ರೂಪದಲ್ಲಿ ಮತ್ತೆ ಒಂದು ದೊಡ್ಡ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. KCCL ಸೀಸನ್ 1 ಅಂಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಟ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ ಮಿಡ್ ಆಫ್ ಭಾಗದಲ್ಲಿ ರಿಸ್ಕಿ ಒಂದೋಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ತನ್ನ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. ಸಿಕ್ಸರ್ 6 ಓಟದ ಸೇರ್ಪಡೆ. ಆರಂಭಿಕ ಗೆಲುವಿಗಾಗಿ ಸೆಣಸಾಟ ನಡೆಸ್ತಾ ಇರ್ತಕ್ಕಂಥ ಬಂಗಾರಪೇಟೆ ಚಿನ್ನದ ನಾಡು ಕೋಲಾರದ ಬಂಗಾರಪೇಟೆಯಲ್ಲಿ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದೆ. 6 ಓಟದ ಸೇರ್ಪಡೆ. It's an excellent shot for sixer. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸುನಿಲ್ ರವರು ಕೊಡ ಮಾಡುವಂತ 500 ನಗದನ್ನ ಇದಾಗಲೇ ಪವನ್ ರವರು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಿರುಸಿನ ಆಟವನ್ನು ಕಂಡುಕೊಳ್ತಾ ಇದೆ ಬಂಗಾರಪೇಟೆ. ಎದ್ದು ಬಂದ ಸತ್ಯಾನು ಅಲ್ಲಾರಿ KCCL Cricket League 2025 Season 1 organized by Murli Master and Santosh Master. ಮತ್ತೆ ಪವನ್ ಸ್ಟ್ರೈಕರ್ ವಿಭಾಗದಲ್ಲಿ ಪೂರ್ಣಾತ್ಮಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಒನ್ ಬೌನ್ಸ್ ಬೌಂಡ್ರಿ ಸ್ಕೋರ್ ಲೆಗ್ ಸೀಮಾರೇಖೆಯ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. 1 ಬೌನ್ಸ್ ಬೌಂಡರಿ ಅದನ್ನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಿರುಸಿನ ಆಟವನ್ನು ಪವನ್ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಅವರ ಚಾಲ್ತಿಯಲ್ಲೇ ತನ್ನ ಒಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. Beautiful shot for 4 runs.
ಲಾಸ್ಟ್ 1 ಬಾಲ್ ರಿಮೈನ್ಸ್. ಕೋಮುಸ 19. ಆರಂಭಿಕ ಅವರು ಚಾಲ್ತಿ ಹಾಕೊಂಡೆ ಚೆಂಡು ಬಾಕಿ ಉಳಿತಾ ಇದೆ. ಬಂಗಾರಪೇಟೆ ಖಾತೆ 19ಕ್ಕೆ ತಲುಪ್ತಾ ಇದೆ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಶಾರ್ಟ್ ರೈಸಿ ಡೆಲಿವರಿ ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. And it's a wide ball. ಸ್ಕಾಪ್ ಬಾಕ್ಸ್ ಅಲ್ಲಿ ನಮ್ಮ ಜೊತೆ ಡ್ಯಾನಿ ಮಾಸ್ಟರ್ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. Thank you, sir. KCCL ಪರವಾಗಿ KCCL. ಬಹಳಷ್ಟು ತಮ್ಮ ರೀತಿಯ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಆರಂಭಿಕ ಅವರು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಬಂಗಾರಪೇಟೆ ವಾರಿಯರ್ಸ್ ಒಟ್ಟು ಮೊತ್ತ 20 ಓಟಗಳು, 20 ವಿತೌಟ್ ಲಾಸ್. ಅಂಕಗಳ ಭಾಗದಲ್ಲಿ ಹೈ ವೋಲ್ಟೇಜ್ ಪಂದ್ಯಾಟ ಸಾಗ್ತಾ ಇದೆ. ಕೆಲವೊಂದು ತಂಡ ಜಯಿಸಿದ್ರೆ ಮುಂದಿನ ಹಾದಿ ಸುಲಭವಾಗುತ್ತೆ. ಸೋತರೆ ಕೆಲವೊಂದು ತಂಡ ನಿರಾಸೆ ಆಗುತ್ತೆ. ಇವತ್ತಿನ ದಿನ ಸಾಗುವಂತ ಪ್ರತಿಯೊಂದು ಪಂದ್ಯಾಟಗಳು ಕೂಡ ಡೂ ಆರ್ ಡೈ ರೂಪದಲ್ಲಿ ಸಾಗುತ್ತೆ. ಅದರಲ್ಲಿ ಇವಾಗ ಆರಂಭಿಕ ಅವರು ಮುಕ್ತಾಯದ ಬಳಿಕ ಬಂಗಾರಪೇಟೆ ವಾರಿಯರ್ಸ್ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಲೋ ಚೆಕ್. ಹಲೋ ಅಲ್ಲಿ ಸುನೀಲ್ ರವರು ಮತ್ತೆರಡು 6 ದಾಖಲಿಸಿದರೆ ಪವರ್ ಅವರ ಮುಖಾಂತರವಾಗಿ Karthik is the bowler. ಮತ್ತೆ 500 ನಗದಿನ ಘೋಷಣೆ ಆಗ್ತಾ ಇದೆ. ಕಾರ್ತಿಕ್ ಟು ದಿಲೀಪ್ ಗೌಡ್ರು ಇವಾಗ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. 20 ವಿತೌಟ್ ಲಾಸ್ ಬಂಗಾರಪೇಟೆ. ಲೆಫ್ಟಿ ಕಾರ್ತಿಕ್ ಎಸೆದಿರ್ತಕ್ಕಂಥ ಚೆಂಡು ಮಿಡಾನ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ತನ್ನ ಒಟ್ಟು ಮೊತ್ತ 21. ಮತ್ತೆ ಕಾರ್ತಿಕ್ ಸುರೇಲ್ ಗೆಸಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್. 6 ಓಟದ ಸೇರ್ಪಡೆ ಸುನಿಲ್ ದಾರಿ ಮುಖಾಂತರವಾಗಿ. That's a wonderful shot and out of the park from Sunil. 27 ತಲ ಒಟ್ಟು ಮೊತ್ತ ಬಂಗಾರಪೇಟೆ ವಾರಿಯರ್ಸ್ ಲೀಗ್ ಹಂತದ 2 ಪಂದ್ಯಗಳಲ್ಲಿ ಸೋಲನ ಕಂಡ್ರು ಕೂಡ ಇಲ್ಲಿ ಕೇವಲ ಬಳಿಕ ತನ್ನ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. ಬಿಟ್ಟು ಬಿಡು ಆಲಸ್ಯ, ಇಟ್ಕೋ ಒಳ್ಳೆ ಅಭ್ಯಾಸ, ಉಪದೇಶ ಮಾಡ್ತಾ ಕೇಳು ಉಪಾಧ್ಯಕ್ಷ. ಹಲೋ ಅದೇ ರೀತಿಯಾಗಿ ಒಂದು ಪಂದ್ಯಾಕೂಟಕ್ಕೆ ಕಲಾಯಿ ಮಾಸ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ತಮಗೆ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ KCCL ಪರವಾಗಿ. ಹಲೋ ಕೊರಿಯೋಗ್ರಾಫರ್ ಆಗಿರ್ತಕ್ಕಂಥ ಕಲಾಯಿ ಮಾಸ್ಟರ್ ಈ ಒಂದು ಪಂದ್ಯಾಟದ ವೀಕ್ಷಣೆಯಿದ್ದಾರೆ. ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಬಹಳಷ್ಟು ಕೆಲಸದ ಒತ್ತಡವಿದ್ರೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದೀರಾ. ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ KCCL ಪರವಾಗಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಎಕ್ಸ್ಟ್ರಾ ಕಾರ್ಸಿ ಭಾಗದಲ್ಲಿ ಮತ್ತೆ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಇದರ ಮಧ್ಯೆ ಬೌಂಡ್ರಿ 4 ಓಟದ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮುಸಾನ್ 38 ವಿತೌಟ್ ಲಾಸ್. ಮೇಡಮ್ ಪರ್ಪಲ್ ಕಲರ್ ಮೈಕ್ ಆನ್ ಮಾಡಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು 38 ತರ ಒಂದು ಮೊತ್ತ. ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. Check. Ladies and gentlemen, now we welcome Mr. Kalai Master, renowned dance choreographer, Kannada Film Industry. Kalai Master, welcome to KCCL, Karnataka Choreographer Cricket League. 38 ತನ ಒಟ್ಟು ಮೊತ್ತ. 19ರ ಸರಾಸರಿಯಲ್ಲಿ ದಾಂಡನ ಬೀಸ್ತಾ ಇರ್ತಕ್ಕಂಥ ಬಂಗಾರಪೇಟೆ ವಾರಿಯರ್ಸ್
ಅಂತಿಮ 6 ಎಸೆತಗಳಲ್ಲಿ ಅದೆಷ್ಟು ಓಟ ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. 6 ಬಾಲ್ ರಿಮೈನಿಂಗ್ ದ ಲಾಸ್ಟ್ ಓವರ್. ಎಸ್ಆರ್ಕೆ ವಿಭಾಗದಲ್ಲಿ ವಿಶಾಲ್ ಅವರ ಪರಿಚಯ ಮಾಡ್ತಾ ಇದ್ದಾರೆ ಅಂತಿಮ ಓವರ್ಗಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಸುನಿಲ್ ವೈಯಕ್ತಿಕ 9 ಎಸೆತಗಳಲ್ಲಿ 3 ಬಿರುಸಿನ 6 2 ಬೌಂಡರಿ ದಾಖಲಿಸಿರ್ತಕ್ಕಂಥ ಆಟಗಾರ. ವಿಶಾಲ್ ಟು ಸುನಿಲ್. ವಿಶಾಲ್ ಎಸೆದ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದ ಸೀಮಾರೇಖೆ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. ಕೆಸಿಸಿಎಲ್ ಧನಾಧನ್ ಮ್ಯಾಕ್ಸಿಮಮ್ 6 ಇವಾಗ ದಾಖಲೆಯನ್ನು ಕಟ್ಕೊಳ್ತಾ ಇದೆ. ಸ್ಕೋರ್ ಬೂಸ್ಟರ್ 44. ನಿರ್ಣಾಯಕ ಪಂದ್ಯದಲ್ಲಿ ಅತ್ಯುತ್ತಮವಾದ ಆಟವನ್ನು ಆಡ್ತಾ ಇದ್ದಾರೆ ಬಂಗಾರಪೇಟೆ. ಈ ನಡುವೆ ಮತ್ತೆ ಪೂರ್ಣಾತ್ಮಕವಾಗಿ ಬೀಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲಿರ್ತಕ್ಕಂಥ ಚೆಂಡು ನೋಮ್ಯಾನ್ಸ್ ರೂಪದಲ್ಲಿ ಮತ್ತೆ 2 ಓಟವನ್ನ ಸುನಿಲ್ ದಾಖಲಿಸಿದ್ರು. ತರದ ಒಟ್ಟು ಮೊತ್ತ 46 ಓಟಗಳು, 46 ವಿತೌಟ್ ಲಾಸ್. ಸುನಿಲ್ ವೈಯಕ್ತಿಕ ಮೊತ್ತ 38, 11 ಎಸೆತಗಳಲ್ಲಿ 2 ಬೌಂಡರಿ, 4 ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಸುನಿಲ್ ಫ್ರಮ್ ಬಂಗಾರಪೇಟೆ. ಪರ್ಫೆಕ್ಟ್ ಶಾಟ್ ಮಿಡ್ ವಿಕೆಟ್ ವಿಭಾಗದ ಸೀಮಾರೇಖೆ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. ಸಿಕ್ಸರ್ 6 ಓಟದ ಸೇರ್ಪಡೆ ಔಟ್ ಆಫ್ ದ ಪಾರ್ಕ್. ಸುನಿಲ್ ಮುಟ್ಟಿದ್ದೆಲ್ಲ ಚಿನ್ನ. 6 ಓಟದ ಸೇರ್ಪಡೆ, ತನ್ನ ಒಟ್ಟು ಮೊತ್ತ ಅರ್ಧ ಶತಕದ ಪೂರೈಕೆ ಆಗ್ತಾ ಇದೆ. 52 ತನ್ನ ಒಟ್ಟು ಮೊತ್ತ, 52 ವಿತೌಟ್ ಲಾಸ್. It's an excellent shot from Sunil out of the park. Wonderful shot. 6-6-6. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಹೈ ಲಿಫ್ಟೆಡ್ ಶಾಟ್ ಅನ್ನು ದಾಖಲಿಸಿದ್ರು. ಬಹಳ ಶುದ್ಧ ಬರೀತಿದ್ದು ರನ್ನಿಂಗ್ ಬಿಟ್ಟಿ ವಿಕೆಟ್. ಸುನಿಲ್ ಮತ್ತು ದಿಲೀಪ್ ಇಲ್ಲಿ ದಾಖಲಿಸ್ತಾ ಇದ್ದಾರೆ. 2 ಓಟದ ಪೂರೈಕೆ, ತನ್ನ ಒಟ್ಟು ಮೊತ್ತ 54. ಸುನಿಲ್ ಅರ್ಧ ಶತಕದ ಹೊಸ್ತಿಲಲ್ಲಿದ್ದಾರೆ. ಇನ್ನು 4 ಓಟ ದಾಖಲಿಸಿದ್ರೆ ಕೆಸಿಸಿಎಲ್ ಸೀಸನ್ 1ರ ಪ್ರಥಮ ಅರ್ಧ ಶತಕದ ದಾಖಲಿಸಿರ್ತಕ್ಕಂಥ ಹೆಗ್ಗಳಿಕೆಗೆ ಸುನಿಲ್ ಪಾತ್ರ ಆಗ್ತಾರೆ. ಹೆಲಿಕಾಪ್ಟರ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಆಟವರ ಸುನಿಲ್ ಆಡಿದ್ರು. ಮತ್ತೆ ಹವಳಿ ಓಟದ ಪೂರೈಕೆ 56, ತನ್ನ ಒಟ್ಟು ಮೊತ್ತ 56. ಒಂದೇ ಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಲಾಸ್ಟ್ ಆನ್ ಬಾಲ್ ರಿಮೈನಿಂಗ್ 56 ವಿತೌಟ್ ಲಾಸ್. ಬಂಗಾರಪೇಟೆ ವಾರಿಯರ್ಸ್. KCCL Karnataka Choreographer Cricket League organized by Murli Master and Santosh Master. And we welcome Kalai Master. ವಿರೋಸೇನ ಹೊಡೆತ ಇದರ ಮಧ್ಯೆ ಕ್ಯಾಚ್ ಕೈ ಸೇರ್ತಾ ಇದೆ. 56ಕ್ಕೆ ಆರಂಭಿಕ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 48 ಓಟವರ ವೈಯಕ್ತಿಕವಾಗಿ ಸುನಿಲ್ ದಾಖಲಿಸಿದ್ರು. 56 ಲಾಸ್ ಆಫ್ 1. ಜಯಕ್ಕಾಗಿ 18 ಎಸೆತಗಳಲ್ಲಿ 57 ಓಟಗಳು ಬರಬೇಕಾಗಿದೆ ಆರ್ಡಿಸಿ ತಂಡಕ್ಕೆ. Royal Kings man of the match. Please be on the dices. Arvind, Daivitu, Dices Chakrabarti, you are the man of the match. And at last, Sunil, the hitman, has got out. Also, title, the hitman. ಕಲಾಯ್ ಮಾಸ್ಟರ್ ಅವರ ಮುಖಾಂತರವಾಗಿ ಕಳೆದ ಮುಕ್ತಾಯದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಅರವಿಂದ್ ಅವರು ದಯವಿಟ್ಟು ಬಂದು ಪಡ್ಕೋಬೇಕು. ಪ್ರಸ್ತುತ ಕನ್ನಡ ಚಲನಚಿತ್ರದ ನಿರ್ದೇಶಕರು ಕೂಡ ಹೊಸ ಚಿತ್ರದ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಲಾಯ್ ಮಾಸ್ಟರ್ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಕಲಾಯ್ ಮಾಸ್ಟರ್ ಅವರ ಮುಖಾಂತರವಾಗಿ ಅರವಿಂದ್ ಅವರು ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಓವರ್ ಟು ಯು ಡ್ಯಾನಿ ಮಾಸ್ಟರ್. Requesting Arvind to come. He is the man of the match. And Kalai Master ಅವರಿಗೆ ನಮಸ್ಕಾರ and good morning to you Master. ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡೋದು. KCCL ನಲ್ಲಿ ಕರ್ನಾಟಕ ಕೊರಿಯೋಗ್ರಾಫರ್ ಕ್ರಿಕೆಟ್ ಲೀಗ್ and ಈ ಕ್ರಿಕೆಟ್ ಲೀಗ್ ಎಲ್ಲ ಮಾಸ್ಟರ್ ಇಲ್ಲಿದ್ದಾರೆ. What do you feel about this, Master?
ಎಲ್ಲನೂ ಒಂದೇ ಕಡೆ ನೋಡ್ತಾ ಇರೋದು ನನಗೂ ತುಂಬ ಸಂತೋಷ. ಆಮೇಲೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಇದು ನನ್ನ ಫ್ಯಾಮ್ಲಿ, ನಮ್ಮ ಇದು ನನ್ನ ಫ್ಯಾಮ್ಲಿ. ಈ ಫ್ಯಾಮ್ಲಿ ಜೊತೆ ನಾನು ಇರೋದು ತುಂಬ ಖುಷಿ ಪಡ್ತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ನೋಡೋದೇ ತುಂಬ ಅಪರೂಪ. ಈ ಥರ ಒಂದು ಎಂಟರ್ಟೈನ್ಮೆಂಟು, ಆಮೇಲೆ ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ, ನೋಡೋರ್ಗೂ ಅಷ್ಟೇ. ಒಂದು ಸರ್ ಬಂಗಾರಪೇಟೆ ಫೀಲ್ಡಿಂಗ್ ಬನ್ನಿ. ವಿಷಯ ನನಗೂ ತುಂಬ ಖುಷಿ ಆಗ್ತೈತೆ, ಏನು ಹೇಳಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ನನ್ನನ್ನು ಕರೆದಿರೋದಕ್ಕೆ. ಥ್ಯಾಂಕ್ ಯು ಕಲೆ ಮಾಸ್ಟರ್, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. 3 ದಿನದಿಂದ ಫುಲ್ ಮಳೆ ಆಮೇಲೆ ಬಿಸಿಲು ಎಲ್ಲ ಸಿಚುವೇಶನ್ ನಲ್ಲಿ ನಮ್ಮ ಕ್ರಿಕೆಟ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂಡ್ ಇಸ್ ಆರ್ಗನೈಸ್ ಬೈ ಮುರಳಿ ಮಾಸ್ಟರ್ ಅಂಡ್ ಸಂತೋಷ್ ಮಾಸ್ಟರ್ಸ್. ಬ್ಯೂಟಿಫುಲ್ ಆಗಿ ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಅವ್ರ ಬಗ್ಗೆ 2 ಮಾತು. ಇದಕ್ಕೆ ಹೇಳ್ಬೇಕಂದ್ರೆ ಮುರಳಿ ಮಾಸ್ಟ್ರಿಗೂ ಸಂತು ಮಾಸ್ಟ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಾರೆ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಒಂದು ಪ್ರಾರಂಭ ಮಾಡಿಕೊಟ್ಟವ್ರೆ. ಇದು ವರ್ಷ ವರ್ಷ ಇದಕ್ಕಿಂತ ದೊಡ್ಡದಾಗಿ ಯಶಸ್ವಿಯಾಗಿ ಹೋಲಿ ಅನ್ನೋದೇ ಆಸೆ. ನಾನು ಇವಾಗ ಕೇಳ್ತಾ ಇದ್ದಂಗೆ ನಮ್ಮ ಅಕ್ಕಪಕ್ಕ ಊರಿಂದ ಬಂದಿರೋದು ನೋಡಿದ್ದೀವಿ. ಇಡೀ ಕರ್ನಾಟಕ ಅಲ್ಲ, ಎಲ್ಲ ಊರಿಂದನೂ ಡ್ಯಾನ್ಸರ್ಸ್ ಬರ್ತಾರೆ ಅನ್ನೋ ನೆಕ್ಸ್ಟ್ ವರ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಕಲೆ ಮಾಸ್ಟರ್. ಮಾಸ್ಟರ್, ನೀವು ಕ್ರಿಕೆಟ್ ನಿಮ್ಗೆ ಇಷ್ಟನಾ ಮಾಸ್ಟರ್? ತುಂಬ ಸರ್. ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಇವತ್ತು? ಎಲ್ಲ ನನ್ನ ಫ್ಯಾಮ್ಲಿನೇ. ಇಲ್ಲ ಮಾಸ್ಟರ್, ಇವತ್ತು IPL ಅವ್ರ ಸ್ಟೂಡೆಂಟ್ ಇದ್ದಾರೆ. ಓಕೆ, ಟಾಕಿಂಗ್ ಅಬೌಟ್ IPL, ಇವತ್ತು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಸ್ಟರ್? IPL RCB ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಲೆ ಮಾಸ್ಟರ್. ಜೋರಾಗಿ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಮಾಸ್ಟರ್. KCCL ವೆಲ್ಕಮ್ಸ್ ಯು ಟು ದ ಗ್ರೌಂಡ್. ಥ್ಯಾಂಕ್ ಯು. ಈ ಸಲ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ಳಿ. ನೋಡಿ ತುಂಬಾ ವಿಳಂಬವಾಗ್ತಾ ಇದೆ. 3 ರಿಂದ 4 ಗಂಟೆಗೆ ಮಳೆ ಬರುವಂತ ಸಾಧ್ಯತೆ ಇದೆ. ಅದರ ಒಳಗಾಗಿ ನಾವು ಫೈನಲ್ ಪಂದ್ಯಾಟವನ್ನು ಮುಗಿಸಬೇಕು. ದಯವಿಟ್ಟು ಎಲ್ಲ ಆಟಗಾರರು ಸಹಕರಿಸಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಇಲ್ಲಿ ಟಾರ್ಗೆಟ್ ಸಂಖ್ಯೆ 57 ಚೇಸ್ ಮಾಡಬೇಕಾಗಿದೆ ಟೀಮ್ RDC. 57 ಟಾರ್ಗೆಟ್ ಸಂಖ್ಯೆ 18 ಎಸೆಗಳಲ್ಲಿ ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ರುದ್ರ ಮಾಸ್ಟರ್ ಅವರ ಸಾರಥ್ಯದ RDC. ಈ ಪಂದ್ಯದ ನೇರ ಪ್ರಸಾರವನ್ನು ವಿತರಿಸ್ತಾ ಇದೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಯೂಟ್ಯೂಬ್ ಮುಖಾಂತರವಾಗಿ ಮನೆಯಲ್ಲೇ ಕುಳಿತುಕೊಂಡು ಏಕಕಾಲದಲ್ಲಿ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಸಂಸ್ಥೆಗೂ ಕೂಡ ನಮ್ಮ KCCL ಪರವಾಗಿ ಆತ್ಮೀಯ ಆದರಣೀಯ ನಲ್ಮೆಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆನಂದ್ ಸ್ಪೋರ್ಟ್ಸ್ ಲೈವ್ ನೋಡ್ತಾ ಇದ್ದೆ. ಇದರ ಶಾರ್ಟ್ ರೈಸಿಂಗ್ ಡೆಲಿವರಿ, ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗದ ಕಂಡುಕೊಳ್ತಾ ಇದೆ. ಬೂಮ್ ಬೂಮ್ ಸಿಕ್ಸರ್, ರೋಟದ ಸೇರ್ಪಡೆ. ಆನಂದ್ ಸ್ಪೋರ್ಟ್ಸ್ ಲೈವ್ ನೋಡಿದೆ. ಪಳನಿ ದಾಟಿನ ಮುಖಾಂತರವಾಗಿ ಆ ರೋಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಲೆಕ್ಕ. ವಾಚ್ ದ ಲೈವ್ ಇನ್ ಆನಂದ್ ಸ್ಪೋರ್ಟ್ಸ್. ಸುನೀಲ್ ಲೆಕ್ಕ ಚುಕ್ತ ಮಾಡುವಂತ ಪ್ರಯತ್ನದಲ್ಲಿ ಪಳನಿ ವಿಕೆಟ್ಸ್. ಇಲ್ಲಿ the man of the match goes to Arvind. Congratulations Arvind. ಅಂಪೈರ್ ರಿವ್ಯೂವಾ? ಎಸಲಿ ಬೀಮರ್ ಫುಲ್ ಟಾಸ್ ಚೆಕ್ ಮಾಡಿ. Now we have Bhushan Master. Toss. ಎಸಲಿ ಹೈ ಫುಲ್ ಟಾಸ್ ಚೆಕ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ ತೀರ್ಪುಗಾರರು. ಬಿಮಾರ್ ಹೈ ಫುಲ್ ಟಾಸ್ ನೋ ಬಾಲ್ ಚೆಕ್ ಮಾಡ್ತಾ ಇದ್ದಾರೆ. ಆರಂಭಿಕ ಎಸೆದಲ್ಲಿ ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪಳನಿ ನಿರೀಕ್ಷಿತ ಹೊರತನ್ನು ದಾಖಲಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ the next match captain Pawan Master and Bhushan Master ಟಾಸ್ ಗೆ ರೆಡಿ ಆಗ್ತಾ ಇದ್ದಾರೆ. ಸಾರಿ, ಮಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವಾಗ ಅದ್ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ನೋ ಬಾಲ್ ಚೆಕ್ ನಡೀತಾ ಇದೆ.
ಇವಾಗ ವಿ ಹ್ಯಾವ್ ಭೂಷಣ್ ಮಾಸ್ಟರ್ ಅಂಡ್ ಪವನ್ ಮಾಸ್ಟರ್ ಫಾರ್ ದ ಟಾಸ್. ಕಲೈ ಮಾಸ್ಟರ್ ಟಾಸ್ ಮಾಡ್ತಾ ಇದ್ದಾರೆ. ಟಾಸ್ ರೆಡಿ. ಎಸಲಿ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮಲ್ಲಿ ವಿಕೆಟ್ ಪತನ. ಮಲ್ಲಿ ಲೆಕ್ಕ ಚುಪ್ತ. ಸುನಿಲ್ ವಿಕೆಟ್ ಅನ್ನು ದಾಖಲಿಸಿದ್ರು. 6 ಲಾಸ್ ಆಫ್ 1. ರುದ್ರ ಡ್ಯಾನ್ಸ್ ಕಂಪನಿ. ಸೆಲೆಕ್ಷನ್ ನೋಡಿ ಶೀಘ್ರದಲ್ಲಿ ತೆರಳಬೇಕು ಆಟಗಾರರು. ಸೊ ಕಾಲಿಂಗ್ ಟಾಸ್ KCCL ಪವನ್ ವಿನ್ಸ್ ದ ಟಾಸ್. ಪವನ್ ಮಾಸ್ಟರ್ ಏನ್ ಡಿಸೈಡ್ ಮಾಡಿದ್ದೀರಾ? ಬ್ಯಾಟಿಂಗ್ ತಗೊಂಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಟು ಪವನ್ ಮಾಸ್ಟರ್ ಅಂಡ್ ಆಲ್ ದ ಬೆಸ್ಟ್ ಟು ಭೂಷಣ್ ಮಾಸ್ಟರ್. ಅಮೇಜಿಂಗ್. ಥ್ಯಾಂಕ್ ಯು ಕಲ್ಯಾಣ್ ಮಾಸ್ಟರ್. ವೈಡ್ ಬಾಲ್ ಎನ್ನುವಂತ ಸೂಚನೆ. ಎಕ್ಸ್ಟ್ರಾ ಸೋಡದ ಸೇರ್ಪಡೆ. ಹೊಸ ಬ್ಯಾಟ್ಸ್ಮನ್ ಪಮ್ಮಿ ಪ್ರೇಮ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಕಲೆ ಮಾಸ್ಟರ್, ಥ್ಯಾಂಕ್ ಯು ಕಲೆ ಮಾಸ್ಟರ್ ಫಾರ್ ಕಮಿಂಗ್. ತುಂಬಾ ಧನ್ಯವಾದಗಳು KCCL ಬಂದಿದ್ದಕ್ಕೆ. ಪ್ರೇಮ್ ಕೆಸದ ಚೆಂಡು ಸ್ಕೋರ್ ಲೆಗ್ ವಿಭಾಗದ ಸೀಮಾರೇಖೆ ಹೊರಭಾಗದ ಕಟ್ಕೊಳ್ತಾ ಇದೆ. ಸಿಕ್ಸರ್. 6 ನೋಟದ ಸೇರ್ಪಡೆ. ಹಲೋ 13 ಲಾಸ್ ಆಫ್ 1. 13ಕ್ಕೆ 1. 15 ಎಸೆತ. 44 ಓಟದ ಅವಶ್ಯಕತೆ. 15:44. ಔಟ್ ಸೈಡ್ ಆಫ್ ಶೇಕ್ ಬಿದ್ದಿರ್ತಕ್ಕಂಥ ಚೆಂಡು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಎಡಪಟ್ಟನ ಕಂಡುಕೊಂಡ್ರು ಕೂಡ ಮಿಡಾರಿ ಭಾಗದಲ್ಲಿ ಇವಾಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಇರುವಂತಹ ಸೂಚನೆ ಬರ್ತಾ ಇದೆ. ಅಂತಿಮ 1 ಎಸೆತ ಆರಂಭಿಕ ಅವರ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸಾರಿ, ಲಾಸ್ಟ್ 2 ಬಾಲ್ ರಿಮೈನಿಂಗ್. ಸ್ಕೋರ್ ಮೂವ್ಸ್ ಆನ್ 14 ಲಾಸ್ ಆಫ್ 1. And it's a beautiful taken by Sandeep, captain. ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 13ಕ್ಕೆ 2. 13 ಲಾಸ್ ಆಫ್ 2. ಎತ್ತೋ ಆರ್ತಿ ಬಂದ ಚಕ್ರವರ್ತಿ. 13ಕ್ಕೆ ಆರಂಭಿಕ ಸಹಿತ 2 ಆಟಗಾರ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. RDC ಇವಾಗ ಹೊಸ ಬ್ಯಾಟ್ಸ್ಮನ್ ರೂಪದಲ್ಲಿ ಪವನ್ ದೊರೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಆರಂಭಿಕ ಅವರ ಚಾಲ್ತಿಯ ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 13 ಲಾಸ್ ಆಫ್ 2. ರುದ್ರ ಡ್ಯಾನ್ಸ್ ಕಂಪನಿ. 13ಕ್ಕೆ 44. ಇದರ ಲೆಗ್ ಬೈ ಸೈಡ್ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್ ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ 13 ಲಾಸ್ ಆಫ್ 2. ಸರ್, ಇಲ್ಲಿ ಬೌಂಡ್ರಿ ಲೈನ್ ಹತ್ರ ಇರ್ತಕ್ಕಂಥ ಪ್ಲೇಯರ್ಸ್ ನೋಡಿ. RDC ಅವರು ಸ್ವಲ್ಪ ಹಿಂದಕ್ಕೆ ಬರಬೇಕು. ಸ್ವಲ್ಪ ಹಿಂದಕ್ಕೆ ಬನ್ನಿ ಸರ್. 13 ಓಟವನ್ನು ದಾಖಲಿಸಿರ್ತಕ್ಕಂಥ RDC ಅಂತಿಮ 12 ಎಸೆಗಳಲ್ಲಿ 44 ಓಟವನ್ನು ದಾಖಲಿಸಬೇಕಾಗಿದೆ. 12ಕ್ಕೆ 44. ಇವಾಗ ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಸರದಿ ಆಟಗಾರ ನಾನ್ ಸ್ಟ್ರೈಕರ್ ಎಂಡ್ ನಲ್ಲಿ ಪ್ರಥಮ ಓವರ್ ಪಂದ್ಯಾಟದ ವೀಕ್ಷಣೆ ಮಾಡಿರ್ತಕ್ಕಂಥ ಪಳನಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 12ಕ್ಕೆ 44. 12:44. ಬಂಗಾರಪೇಟೆ ಮತ್ತು RDC ಪಂದ್ಯಾಟವನ್ನು ಆಡ್ತಾ ಇದೆ. ರೋಚಕ ಪಂದ್ಯಾಕೂಟಗಳ ಭಾಗದಲ್ಲಿ ಸಾಗ್ತಾ ಇದೆ. ಇದರ ಮಧ್ಯೆ ಪಳನಿ ಕೆಸದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬೂಮ್ ಬೂಮ್ ಸಿಕ್ಸರ್. 6 ಓಟದ ಸೇರ್ಪಡೆ. And it's a big 6 out of the park. ಎಣ್ಣೆ ಪಾರ್ಟಿ ಮಾಡುಮಾ ಎಲ್ಲಿ ಮಾಡುಮಾ ಎಲ್ಲಿ ಮಾಡುಮಾ ಎಲ್ಲಿ ಮಾಡುಮಾ ಎಲ್ಲಿ ಮಾಡುಮಾ ಹುಬ್ಬಳ್ಳಿ Palani, excellent shot Palani. ದರ ಒಟ್ಟು ಮೊತ್ತ 19. 11ಕ್ಕೆ 38. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಭಾಸ್ಕರ್.
ಆರಂಭಿಕ ಎಸೆತದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಿದ್ರು. bowling. ಇವಾಗ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಮೂರನೇ ಬಾರಿಗೆ ಎಸೆದಿರ್ತಕ್ಕಂಥ ಚೆಂಡು, ಇದರ ನಡುವೆ ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಚೆಂಡು ದಾಂಡಿಗನಿಗೆ ನಾಟ್ ರೀಚಬಲ್. ಡಾಟ್ ಬಾಲಿನ ಸೇರ್ಪಡೆ. ಆರಂಭಿಕ 3 ಎಸೆತಗಳಲ್ಲಿ 6 ರೌಟ್ ದಾಖಲಿಸ್ತಾ ಇದ್ದಾರೆ ಪಳನಿ. 4ನೇ ಬಾರಿಗೆ ಎಸೆದಿರ್ತಕ್ಕಂಥ ಚೆಂಡು, ಇದರ ಮಧ್ಯೆ ದಿಲೀಪ್ ಕ್ಷೇತ್ರರಕ್ಷಣೆ ಮಾಡಿದ್ರು. ನೋಡಿ ಬೌಂಡ್ರಿ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ ಸರ್. ಅಲ್ಲಿ ಬೌಂಡ್ರಿ ಕ್ಲಿಯರೆನ್ಸ್ ಮಾಡಿ ನಮ್ಮ ಥರ್ಡ್ ಅಂಪೈರ್. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಮಿಸ್ ಫೀಲ್ಡ್ ರೂಪದಲ್ಲಿ ಒಂದು ಸ್ಟೋಟರ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಿರ್ಣಾಯಕರು. ಅದ್ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನು ತಿಳಿಪಡಿಸ್ತಾರೆ ಅಂತ ನೋಡಬೇಕಾಗಿದೆ. ಅಲ್ಲಿ ಸುಲಭದ ಕ್ಯಾಚ್, ಪಳನಿ ಅವರಿಗೆ ಜೀವದಾನವನ್ನ ನೀಡ್ತಾ ಇರ್ತಕ್ಕಂಥ ಆಟಗಾರರು. DJ Priyanka madam, music please. जीना जीना यहाँ मरना मरना यहाँ लाइफ ಎಂಜಾಯ್ ಮಾಡು. What is the decision ke? ಎಸೆಲಿ ಸೇಫ್ ಇರುವಂತ ಸೂಚನೆ ಬರ್ತಾ ಇದೆ. 2 ಓಟದ ಸೇರ್ಪಡೆ. 2 runs completed. ಸ್ಕೋರ್ ಮುಸ 21, 8 ball 36 needed. It's a 2 runs. ನಡುವೆ ಸುಂದರತೆ ಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಕೊನೆ ಒಂದೇ ಸೆತ ಬಾಕಿ ಉಳಿತಾ ಇದೆ. ತಳಮಟ್ಟು ಮೊತ್ತ 21, 21 loss of 2. ಭಾಸ್ಕರ್ ಎಸ್ಗಾರ್ಕೆ ಭಾಗದಲ್ಲಿ. ವೈಡ್ ಬಾಲ್ ಎಕ್ಸ್ಟ್ರಾಸ್ ಒಂದು ಸೇರ್ಪಡೆ. ಇವಾಗ ಮತ್ತೆ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ತಳಮಟ್ಟು ಮೊತ್ತ 22, 22 loss of 2. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಓವರ್ ಮುಕ್ತವರ ಕಂಡುಕೊಳ್ತಾ ಇದೆ. ಕೇವಲ 9 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಭಾಸ್ಕರ್. ಆರಂಭಿಕ ಎಸೆತದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತದನಂತರವಾಗಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಮತ್ತೆ ಅವಳಿ ಓಟ, ಡಾಟ್ ಬಾಲ್, ತದನಂತರ ವೈಡ್, ಅಂತಿಮ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 22 ಜಯಕ್ಕಾಗಿ 6 ಎಸೆತಗಳ ಮುಂದೆ 35 ಓಟಗಳು ಬರಬೇಕಾಗಿದೆ. 6 ball 35 runs required. 6ಕ್ಕೆ 35. RDC ವರ್ಸಸ್ ಬಂಗಾರಪೇಟೆ ವಾರಿಯರ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ ಪಂದ್ಯಾಟ. ಅದ್ಯಾವ ತಂಡ ಮುಂದಿನ ಸುತ್ತಿನ ಪ್ರವೇಶವನ್ನು ಪಡ್ಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಇದಾಗಲೇ ಲೀಗ್ ಹಂತದ ಕೆಲವೊಂದು ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಂಡು ಅಂತಿಮ ಘಟ್ಟದ ಲೀಗ್ ಪಂದ್ಯಾಟಗಳು ಸಾಗ್ತಾ ಇದೆ. ಕೆಲವೊಂದು ತಂಡಗಳು ಆ ಒಂದು ಪಂದ್ಯಾಟದಲ್ಲಿ ಜಯಿಸಲೇಬೇಕಾದಂತ ಒಂದು ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ಹಲೋ ಹಲೋ ಇದರ ನಡುವೆ ಡೀಪ್ ಸ್ಕೋರ್ ಲೆಗ್ ಬಾಲ್ ಭಾಗದಲ್ಲಿ ಬಿರುಸಿನ ಹೊಡೆತ ಸಿಕ್ಸರ್. 6 ಓಟದ ಸೇರ್ಪಡೆ.
ಮೂರನೇ ಓವರ್ ಚಾಲ್ತಿ ಆರಂಭಿಕ ಸಿಕ್ಸರ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 5 ಸೆತ 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5 all 29. It's a very good shot for sixers. The entire team is encouraging the batsman. Hange irbeku, celebrate ಮಾಡಬೇಕು definitely. ತರಡವೆ ತೀರಾ ದುರ್ಬಲ ಸೆತ. ಬಹಳಷ್ಟು ತವರಿದ ಕ್ಷೇತ್ರ ರಕ್ಷಣ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. KCCL ಬಗ್ಗೆ ನೀವು ಎರಡು ಮಾತು. ಅಲ್ಲಿ ನೋ ಬಾಲ್ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ ನೋಡಿ. ನಿರ್ಣಾಯಕ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ರೋಚಕ ರೋಮಾಂಚನ ರೀತಿಯಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಅಂತಿಮ ಕ್ಷಣ, ಅಂತಿಮ ಎಸೆತದವರೆಗೂ ಪಂದ್ಯಕೂಟ ಇಲ್ಲಿ ರೋಚಕ ರೀತಿಯಲ್ಲಿ ಸಾಗ್ತಾ ಇದೆ. ಹಲೋ ಶಿಖಲು ಸ್ವಲ್ಪ ದಯವಿಟ್ಟು ಚೆಕ್ ಮಾಡಿ ಬೇಗ. ಚೆಕ್. KCCL Karnataka Choreographic Cricket League organized by Murli Master and Santo Master Season 1. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಸರ್ ಬೌಂಡ್ರಿ ಸೇಫ್ ಇದೆ, ಪಂದ್ಯಾಟ ಮುಂದುವರಿಸಿ. ಪ್ರಿಯಾಂಕಾ ಮ್ಯಾಮ್, ಪ್ರಿಯಾಂಕಾ ಮೇಡಮ್, ಇದರ ನಡುವೆ ಮತ್ತೆ ನೋ ಬಾಲ್, ಬ್ಯಾಕ್ ಟು ಬ್ಯಾಕ್ ನೋ ಬಾಲ್ ಎನ್ನುವಂತ ಸೂಚನೆ. ಮತ್ತೆ ಫ್ರೀ ಹಿಟ್ ಇವಾಗ ಜೀವತ್ವಾಗಿ ಉಳ್ಕೊಳ್ತಾ ಇದೆ. ಫ್ರೀ ಹಿಟ್ ಎಸೆತಾ ಇದರ ಮೇಲೆ ಕ್ಯಾಚ್ ಕೈ ಸೇರ್ತಾ ಇದೆ. ಕೇವಲ ಒಟ್ಟಿ ಓಟದ ಸೇರ್ಪಡೆ ಫ್ರೀ ಹಿಟ್ ಎಸೆದಲ್ಲಿ ದಾಖಲಿಸಿದ್ರು. ಓವರ್ ಥ್ರೋಸ್ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇದರ ಸ್ವೀಪ್ ಶಾಟ್, ಸುನಿಲ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮಿಡ್ ವಿಕೆಟ್ ಭಾಗದಲ್ಲಿ ಪಳನಿ ಕ್ಯಾಚ್ ಕೈ ಸೇರ್ತಾ ಇದೆ. 33ಕ್ಕೆ 3, 33 ಲಾಸ್ ಆಫ್ 3. ಅಂತಿಮ 3 Hey
ವಿಶಾಲ್ ಹೊಸ ಬ್ಯಾಟ್ಸ್ಮನ್. 3 ಬಾಲ್ 24. ವಿಶಾಲ್ಗೆ ಎಸಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ. ಎಕ್ಸ್ಟ್ರಾಸ್ ಮುಖಾಂತರವಾಗಿ ಮತ್ತೆ ಒಂದು ಓಟ ಹಾಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 34 ತನ ಒಟ್ಟು ಮೊತ್ತ. 3 ಎಸೆತ 23 ಓಟದ ಅವಶ್ಯಕತೆ. ಇದರ ಮತ್ತೆ ಪೂರ್ಣಾಂತವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಡೀಪ್ ಸ್ಕಾರ್ಲೆಗ್ ಭಾಗದಲ್ಲಿ KCCL ಮ್ಯಾಕ್ಸಿಮಮ್ ಸಿಕ್ಸರ್ 6 ಓಟದ ಸೇರ್ಪಡೆ. ಚೆಕಿಂಗ್ ಫಾರ್ ನೋ ಬಾಲ್. ಸ್ವಲ್ಪ ದಯವಿಟ್ಟು ಬೇಗ ಬೇಗ ಚೆಕ್ ಮಾಡಿ. ರನ್ನಿಂಗ್ ಶಾರ್ಟೇಜ್ ಆಫ್ ಟೈಮ್. ಮತ್ತೆ ನೋ ಬಾಲ್ ಚೆಕಿಗಾಗಿ ತೃತೀಯ ನೇತ್ರ ಥರ್ಡ್ ಅಂಪೈರ್ ಸೂಚನೆಗೆ ರವಾನಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ. ರಿವ್ಯೂ ಲಾಸ್ಟ್ ಫೇರ್ ಡಿಲಿವರಿ ಅನ್ನುವಂಥ ಸೂಚನೆ ಬರ್ತಾ ಇದೆ. 2 ಎಸೆತ 17 ಓಟದ ಅವಶ್ಯಕತೆ. ಮತ್ತೆ ವೈಡ್ ಬಾಲ್ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. 2 ಎಸೆತ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಸ್ಗಾರ್ಕೆ ಭಾಗದಲ್ಲಿ ದಿಲೀಪ್ ಗೌಡ್ರು 4 ಎಸೆಗಳಲ್ಲಿ 19 ಓಟಗಳಿಗೆ ಅವಕಾಶ ಮಾಡಿಕೊಂಡು ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕಬಳಿಸಿದ್ರು. ಇವಾಗ 2 ಎಸೆತ 16 ಓಟಗಳು ಬರಬೇಕಾಗಿದೆ. ವೈಡ್ ಬಾಲ್ 2 ಬಾಲ್ 15. ಇದರ ಸ್ವೀಪ್ ಶಾಟ್ ಪರ್ಫೆಕ್ಟ್ ಸ್ವೀಪ್ ಶಾಟ್ ಬಾರಿ ಡೀಪ್ ಲಾಗ್ ಆನ್ ಸೀಮಾರೇಖೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ 6 ಓಟಗಳ ಸೇರ್ಪಡೆ. ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. RCB ನೆಟ್ ಬೌಲರ್ ವಿಶಾಲ್ ಇಲ್ಲಿ RDC ಪರವಾಗಿ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದ್ದಾರೆ. ನೋ ಬಾಲ್ ಇನ್ನು ಪಂದ್ಯಾಟ ಎಕ್ಸ್ಟ್ರಾಸ್ ರೂಪದಲ್ಲಿ ಮತ್ತೆ ಓಟವನ್ನು ದಾಖಲಿಸಿದ್ರೆ ಮತ್ತೆ ಜಯವನ್ನು ದಾಖಲಿಸುವಂತೆ ಲೆಕ್ಕಾಚಾರವನ್ನು ಕಂಡುಕೊಳ್ಳುತ್ತೆ. 1 ಎಸೆತ 8 ಓಟದ ಅವಶ್ಯಕತೆ. 1 ಬಾಲ್ 8 ರನ್ಸ್. ಸ್ವೀಪ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಶಾರ್ಟ್ ಲೆಗ್ ಭಾಗದಲ್ಲಿ 1 ಓಟವನ್ನು ದಾಖಲಿಸಿದ್ರು. ಓವರ್ ಥ್ರೋಸ್ ಮುಖಾಂತರವಾಗಿ 2 ಓಟ 3 ಓಟದ ಸೇರ್ಪಡೆ. 4ನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಇವಾಗ ರನ್ಔಟ್ ಚೆಕ್. 1 ನಿಮಿಷ ಡಿಜೆ ಮ್ಯಾಮ್ 1 ನಿಮಿಷ ಅಲ್ಲಿ ರನ್ಔಟ್ ಚೆಕ್ ಮಾಡಬೇಕಾಗುತ್ತೆ ನೋಡಿ. ನಮ್ಮ ತೃತೀಯ ನೇತ್ರ ಥರ್ಡ್ ಅಂಪೈರ್ ಓವರ್ ಥ್ರೋಸ್ ಮುಖಾಂತರ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ಮಾವ ಈ ಮೈಕಟ್ಟು ಪಸಂದಾಗಿಲ್ವಾ, ಬಸಿ ಚಿಕ್ಕವಳಾದ್ರು ಮದುವೆ. ಹಲೋ ಅಲ್ಲಿ ರನ್ಔಟ್ ಚೆಕ್ ಮಾಡಬೇಕಾಗುತ್ತೆ ನೋಡಿ. ಲಾಸ್ಟ್ ಬಾಲ್. ಪ್ರೇಮ್ ಖಂಡಿತವಾಗಿ ಈ ಸಲ ಬಿಗ್ ಬಾಸ್ ಹೋಗ್ಬೇಕು. ಪ್ರೇಮ್ ಇಲ್ಲಿ ಬನ್ನಿ ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ದಯವಿಟ್ಟು ಆ ಕಡೆಗೆ ತೆರಳಬೇಕು. ಅಲ್ಲಿ ಟಾಸ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಎಸಲಿ ರನ್ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಅಂತಿಮ ಎಸೆತದಲ್ಲಿ 3 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಇಲ್ಲಿ ಬಂಗಾರಪೇಟೆ ವಾರಿಯರ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಲೀಗ್ ಹಂತದ 3ನೇ ಪಂದ್ಯಾಟದಲ್ಲಿ ಇಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ ಬಂಗಾರಪೇಟೆ ವಾರಿಯರ್ಸ್. ಇಲ್ಲಿ ಪಂದ್ಯಾಟ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ಮುಂದಿನ ಹಂತಕ್ಕಾಗಿ.
ಕಾರ್ತಿಕ್ ಅಜ್ಜೆ ಪಾಳ್ಯ ಇವರನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಓವರ್ ಟು ಯು ಕಾರ್ತಿಕ್. ಧನ್ಯವಾದಗಳು ಅಬ್ಬಾಸ್ ಬಬ್ಲಿ ಅವರೇ. ಮೊದಲ ಹಂತದ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ಬಿಬಾಯ್ಸ್ ನ ವಿರುದ್ಧವಾಗಿ ಟೀಮ್ ಪವನ್ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ಥ್ಯಾಂಕ್ ಯು ಅಬ್ಬಾಸ್. ಎಕ್ಸಲೆಂಟ್ MC. Team Pawan won the toss and elected to bowl first.